ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಹೊರಟಿದ್ದಾರೆ ಪೊಲೀಸರು. ಆರೋಪಿ ರಾಘವೇಂದ್ರನನ್ನ ಕರೆದೊಯ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಅಭಿಮಾನಿಗಳ ಸಂಘ ಇತ್ಯಾದಿ ಅದರ ಸದಸ್ಯನೋ ಅಧ್ಯಕ್ಷನೋ ಈತನೇ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ ಅನ್ನೋ ಆರೋಪ ಕೂಡ ಇದೆ ಈತನ ಮೇಲೆ. ಹೀಗಾಗಿ ಆತನನ್ನ ಕರ್ಕೊಂಡು ಇದೀಗ ಚಿತ್ರದುರ್ಗದತ್ತ ಹೊರಟಿದ್ದಾರೆ ಪೊಲೀಸರು. ಆರೋಪಿ ರಾಘವೇಂದ್ರನ ಜೊತೆಯಲ್ಲಿ ಪೊಲೀಸರು ತೆರಳುತ್ತಾ ಇದ್ದಾರೆ ಚಿತ್ರದುರ್ಗದ ಕಡೆಗೆ. ಇನೋವಾ ಕಾರ್ನಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಚಿತ್ರದುರ್ಗದಲ್ಲಿ ಸ್ಪಾಟ್ ಮಹಜರಿಗೆ ಇದೀಗ ಆರೋಪಿಯನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ನಿನ್ನೆಯಷ್ಟೇ ಗಮನಿಸಿದ್ವಿ, ಕೊಲೆ ನಡೆದಿದೆ ಎನ್ನಲಾದ ಜಾಗ ಆ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಮಾತ್ರ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ರು. ಅದಾದ ನಂತರದಲ್ಲಿ ಇದೀಗ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಹೊರಟಿದ್ದಾರೆ ಪೊಲೀಸರು. ಕೇವಲ ಓರ್ವ ಆರೋಪಿಯನ್ನ ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಸ್ಥಳ ಮಹಜರು ಪ್ರಕ್ರಿಯೆ ಇದೆ. ಮೊದಲದಾಗಿ ಆ ರೇಣುಕಾಸ್ವಾಮಿ ಅವರ ಶವ ಸಿಕ್ಕ ಜಾಗ ಸುಮನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ನಿನ್ನೆ ಬೆಳಗ್ಗೆ ಸ್ಪಾಟ್ ಮಹಜರನ್ನ ಮಾಡಲಾಗಿತ್ತು. ಅದಾದ ನಂತರ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಆ ಕೊಲೆ ನಡೆದಿದೆ ಎನ್ನಲಾದ ಜಾಗ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಇದೀಗ ರೇಣುಕಾಸ್ವಾಮಿ ಅವರ ಊರು ಚಿತ್ರದುರ್ಗ. ಅಲ್ಲಿಂದಲೇ ಈ ಪ್ರಕರಣದ ಈ ಕೊಲೆ ಕೇಸ್ನ ಪ್ರಾರಂಭಿಕ ಹಂತ ಚಿತ್ರದುರ್ಗದಲ್ಲಿ ಆತನ ಕಿಡ್ನಾಪ್ನಿಂದ ಪ್ರಾರಂಭವಾಗುತ್ತೆ ಈ ಸ್ಟೋರಿ. ಹೀಗಾಗಿ ಅಲ್ಲಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೋಗ್ಲಾಗ್ತಾ ಇದೆ. ರಾಘವೇಂದ್ರ ಆರೋಪಿ ಆತನ ಜೊತೆಯಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಿದ್ದಾರೆ ಪೊಲೀಸರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.